ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಏನು ನಡೀತಾ ಇದೆ ಅಂತಂದರೆ, ಇವಾಗ ಟೈಮ್ ಒಂದು 7:30 ಆಗಿದೆ. ನನ್ನ ಮಗ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಅಮ್ಮಂಗೆ ತಲೆ ತಿಂತಾ ಇದ್ದಾನೆ. ಸೊ ಅದನ್ನು ಸ್ವಲ್ಪ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ. ಏನಿಲ್ಲ ಅಂದರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಅಮ್ಮನ ಬಿಟ್ಟು ಇರಲ್ಲ. ಅವನಿಗೆ ಯಾವಾಗಲೂ ಅವ್ರ ಇರ್ತಾನೆ, ಅವನ್ನ ಒಂಟಿಯಾಗಿರೋಕ್ಕೆ ಬಿಡಲ್ಲ. ಸೊ ಏನಾದರೂ ತಲೆ ತಿನ್ಕೊಂಡು ಅದು ಇದು ಅಂತ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿರ್ತಾನೆ. ಅದು ನೋಡೋಕ್ಕೆ ಒಂಥರ ಚೆಂದ. ಒಂದಷ್ಟು ಈ ಥರ ಒಂದು ಕ್ಷಣಗಳನ್ನ ರೆಕಾರ್ಡ್ ಮಾಡ್ಕೊಂಡಾಗ ಮುಂದೆ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿ ಮಾತಾಡ್ಕೊಂಡು ಹಿಂಗೆ ಅವನೇ ಅಲ್ವಾ ಅಂತ. ಸೊ ಅದಕ್ಕೆ ವೀಡಿಯೋನ ಮಾಡ್ತಾಯಿದ್ದೆ. ಇವಾಗ ಅವರಿಬ್ಬರು ಸೇರಿಕೊಂಡು ಗಿಡಗಳನ್ನ ನೆಡ್ತಾವ್ರೆ. ಮೇಲ್ಗಡೆ ಹೋದ್ರು ಇವಾಗ. ಸೊ ಈ ಥರ ಅಮ್ಮನ ಬಿಟ್ಟಿರೋದೇ ಇಲ್ಲ. ನಾನೀಗ ಪಾಪ ಇದ್ದ ಅಂತೇಳಿ ಎದ್ದೆ, ನೋಡಿದ್ರೆ ಪಕ್ಕದಲ್ಲಿ ಅವ್ನು ಮಲ್ಲಿಗೆ ಇಲ್ಲ. ಎದ್ದು ಬಂದ್ಬಿಟ್ಟು ಅವನಿಗೆ ಎಷ್ಟು ಹೇಳ್ತೀನಿ ಇಲ್ಲಿ ನಿಧಾನಕ್ಕೆ ಎದ್ದೇಳು ಅಂತ. ಹಂಗಾದ್ರೆ ಅಮ್ಮನ ಜೊತೆನೇ ಎದ್ಬಿಟ್ಟು ಸುಮ್ಮನೆ ಏನಾದರೂ ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿ, ದೊಡ್ಡ ಯಜಮಾನನ ಥರ ಕುಡ್ದು ಹಿಡ್ಕೊಂಡು ಹೋಗ್ತಾವನೆ. ಸಿಕ್ಬಿಡ್ತ ಮಗನೇ, ಕೊಳೆ ಆಗ್ಬಿಟ್ಟೈತಲ್ಲಪ್ಪ. ಆಚೆ ಇಡು ಇಟ್ಬಿಟ್ಟು ಬಾ. ತೊಳೆಯೋಣ, ಆಚೆ ಇಡು. ನೀನೇ ತೊಳ್ಕೊತೀಯಾ? ಅಜ್ಜಿ ತೊಳ್ಕೊಡ್ತಾರೆ ಬಿಡು. ಬೇಡ, ಅಜ್ಜಿ ತೊಳ್ಕೊಡ್ತಾರೆ. ಏನು ಮಾಡ್ತಾಯಿದ್ರಿ ಇಬ್ರು ಸೇರ್ಕೊಂಡು? ಬಾ, ಬಟ್ಟೆಲಿ ಒರೆಸುವಂತೆ ಬಾ. ವಾವ್, ನನ್ನ ಮಗ ಎಷ್ಟು ಬುದ್ಧಿವಂತ. ಇನ್ನೇನೇನಿದ್ದಾವೆ ಮೇಲೆ? ಸಾಕು ಬಿಡು, ನಾನು ಒರೆಸ್ಕೊಡ್ತೀನಿ ಬಿಡು. ಕೆಳಗೆ ತಾನೇ ಬಿಡಬೇಕು, ಕೆಳಗೆ ತಾನೇ ಬಿಡಬೇಕು. ಈ ಕಾರ್ ಬಂದು ಅವನಿಗೆ 6 ತಿಂಗಳಿದ್ದಾಗ ಅವ್ರ ಪಪ್ಪ ತಂದುಕೊಟ್ಟಿದ್ದು. ಸೊ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಸ್ವಲ್ಪ ದಿನದಿಂದ ಕಣ್ಮರೆ ಆಗಿಬಿಟ್ಟಿತ್ತು. ನೋಡಿದ್ರೆ ಇವತ್ತು ಟೆರೆಸ್ ಮೇಲಿತ್ತು. ಸೊ ಅದೇ ಖುಷಿಲಿ ಫುಲ್ ಆಟ ಆಡ್ತಾ ಇದ್ದಾನೆ ಕಾರ್ ಹಿಡ್ಕೊಂಡು. ಹಂಗೆ ಹಿಡ್ಕೊಂಡು ಸಾಕು. ಬಾಯ್, ನೀನು ಆಟ ಆಡ್ಕೋ. ಬಾಯ್, ನಾನು ಹೋಗ್ತಾ ಇದ್ದೀನಿ ಊರಿಗೆ. ಇವತ್ತು ನಮ್ಮ ಗುಡ್ಡಿಗೆ 2.5 ತಿಂಗಳದ್ದು ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು. ಆ್ಯಂಡ್ ಲಾಸ್ಟ್ ಟೈಮ್ 1 ವೀಕ್ ಲೇಟ್ ಆಗಿದ್ದರಿಂದ ಈ ಸಲ ಹತ್ತಿರ 3 ತಿಂಗಳಿಗೆ ಡೇಟ್ ಕೊಟ್ಟಿದ್ದು ಬರೋಕ್ಕೆ. ಈ ಸಲನೂ ಸ್ವಲ್ಪ ಡಿಲೇ ಆಯಿತು, ಹಾಗಾಗಿ ಇನ್ನೂ ಲೇಟ್ ಆಗಿಬಿಟ್ಟಿದೆ. ಸೊ ಹೋಗ್ತಾಯಿದ್ದೀವಿ ಇವತ್ತು ಕೂಡ ಬೇಗನೆ ಬನ್ನಿ ಅಂತ ಹೇಳಿದರು. 10 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಏನಂತಂದರೆ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಲೆಸ್ಸು ಸಿಗುತ್ತೆ, ಪೇನ್ಫುಲ್ ಇಂಜೆಕ್ಷನ್ಗಳು ಸಿಗುತ್ತೆ. ಸರ್, ನಾವು ಇಲ್ಲೇ ಫ್ರೀಯಾಗಿ ಕೊಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನಕ್ಕೆ ಹೊರಗಡೆ ಹೋಗಿ ತಗೊಂಡು ಅಂಥೇಳಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಾವು ಇಂಜೆಕ್ಷನ್ ಕೊಡಿಸ್ತಾ ಇರೋದು. ಸೊ ಹೋಗಿದ ತಕ್ಷಣವೇ ಡಾಕ್ಟರೆಲ್ಲ ಚೆಕ್ ಮಾಡ್ತಾರೆ. ಏನಾದರೂ ಕಫ ಇದೆಯಾ, ನೆಗಡಿ, ಕೆಮ್ಮು, ಜ್ವರ ಏನಾದರೂ ಇದೆಯಾ ಅಂತೇಳಿ ಎಲ್ಲ ಥರ ಚೆಕ್ ಮಾಡಿ ತಗೋಬೋದು, ಏನಿಲ್ಲ ಅಂತ ಹೇಳಿದಾಗ ಇಂಜೆಕ್ಷನ್ನ ಕೊಡ್ತಾರೆ. ಚೆಕಪ್ ಮಾಡಿದಾದಮೇಲೆ ನೆಕ್ಸ್ಟ್ ವೆಯ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ಸಿಸ್ಟರ್ ಬಂದು ಇಂಜೆಕ್ಷನ್ನ ಕೊಡ್ತಾರೆ. ಅಂದರೆ ಈ ಸಲ 2 ಡ್ರಾಪ್ಸು ಮತ್ತು 1 ರೈಟ್ ಸೈಡ್ ಲೆಫ್ಟ್ ಸೈಡ್ ತೊಡೋಕ್ಕೆ 1 ಇಂಜೆಕ್ಷನ್ ಇರುತ್ತೆ. ಗ್ರೀನ್ 1 ತಿಂಗಳು ಇದು ಮದ್ದಿಗೆ ಬತ್ತೇನ್ಕೋ. ಮದ್ದಿಂದ ಗೆರೆ ಹಿಡಿದ್ರೆ 100 ಗ್ರಾಮ್ ಕಮ್ಮಿ ಅಂದರೆ ಇಲ್ಲ ಐತೆ. ಅಲ್ಲಿಗೆ ಗ್ರೀನ್ ಅಲ್ಲದೆ ಗ್ರೀನ್ ಅಲ್ಲ ಇದ್ರೆ ಉತ್ತಮ. ಎಲ್ಲೋದು ಬಂದಿದ್ರೆ ಮಧ್ಯಮ ಆಗೋದು, ರೆಡ್ ಬಂದಿದ್ರು ಡೇಂಜರ್ ಆಗೋದು. ಆಗೋಯ್ತು. ಏನು ಕುಡಿಯಲ್ವ ಮನೇಲಿ, ಅದಕ್ಕೆ ಕುಡಿಯೋದು. ಇದು ಡೈಲಿ ಡ್ರಾಪ್ಸ್ ಹಾಕ್ತೀನಲ್ಲ, ಅದನ್ನೂ ಹಿಂಗೆ ಮಾಡ್ತಾನೆ. ಹುಡುಗ
ನಮಗೆ ಗೊತ್ತಿರೋ ಕಡೆನೇ ಇಂಜೆಕ್ಷನ್ ಹಾಕೋದ್ರಿಂದ ಏನು ಒಂಥರ ಬೆನಿಫಿಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂಥರ ಕಂಫರ್ಟ್ ಝೋನ್ ಇರುತ್ತೆ, ನಮ್ದು ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಾರೆ. ಅಷ್ಟೇ ಸಮಾಧಾನವಾಗಿ ಎಲ್ಲನೂ ಕ್ಲಿಯರ್ ಮಾಡ್ತಾರೆ. ಸ್ವಲ್ಪ ಫ್ರೆಂಡ್ಲಿಯಾಗಿ ಎಲ್ಲರೂ ಕೂಡ ಫ್ರೆಂಡ್ಲಿಯಾಗಿ ಏನೇ ಇದ್ರೂ ಹೇಳ್ಕೊಡ್ತಾರೆ. ಸೊ ಭಯ ಇರಲ್ಲ ಏನಾದರೂ ಕೇಳಬೇಕು ಮಾಡಬೇಕು ಅಂದಾಗ. ಸೊ ಅದಕ್ಕೆ ಇಷ್ಟ ಆಗುತ್ತೆ ಇಲ್ಲಿ ನಮ್ಮಲ್ಲೇ. ಸೊ ಯಾವುದೇ ಮಂತದ್ದು ಇಂಜೆಕ್ಷನ್ ಹಾಕ್ಸಿದ್ರು ಒಂದು 20 ಮಿನಿಟ್ಸ್ ಆದ್ರೂ ಇಲ್ಲೇ ಇರಬೇಕು. ಸೊ ಮಗುಗೆ ಅಡ್ಜಸ್ಟ್ ಆಗಿದೆಯಾ ಇಲ್ವಾ, ಏನಾದರೂ ವಾಮಿಟಿಂಗ್ ಆ ಥರ ಏನಾದರೂ ಆಗ್ತಿದೆಯಾ ಅಂತೇಳಿ ಅವರು ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿವರೆಗೂ ನಾನು ಒಂದು 20 ಮಿನಿಟ್ಸ್ ಆದರೂ ಇಲ್ಲೇ ಇರಬೇಕು ಆಸ್ಪತ್ರೆಯಲ್ಲಿ. ಸೊ ಇದು ನಮ್ಮ ಹಾಸ್ಪಿಟಲ್. ಸೊ ಈಗ ತಾನೇ ಹಾಸ್ಪಿಟಲಿಂದ ಬಂದ್ವಿ. ಮಲಗಿದ್ದಾನೆ. ಸೊ ಎದ್ದೇಳಷ್ಟರಲ್ಲಿ ಅವನಿಗೆ ನೋವು ಜಾಸ್ತಿ ಆಗಿರುತ್ತೆ. ಅಷ್ಟರಲ್ಲಿ ಪ್ಯಾರಾಸಿಟಮಲ್ ಹಾಕ್ಬೇಕಂದ್ರೆ ಡೋಲೋ ಡ್ರಾಪ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ಹಾಕ್ಬಿಟ್ರೆ ಸ್ವಲ್ಪ ಜ್ವರ ಬರುತ್ತೆ ಇಂಜೆಕ್ಷನ್ ಹಾಕಿದಾಗ. ಸೊ ಅದೊಂದು ಡ್ರಾಪ್ಸ್ನ ಹಾಕಬೇಕು. ನೋಡೋಣ ಹೆಂಗಿರುತ್ತೆ. ಇವಾಗೆ ಯಾವ ಥರ ತೊಗೊತಾನೆ ಏನು ಅಂತ ಗೊತ್ತಿಲ್ಲ. ಸಲ ಚೆನ್ನಾಗಿ ಹತ್ತಿದ್ದ, ಬಟ್ ಜಾಸ್ತಿ ಹೊತ್ತು ಕಂಟಿನ್ಯೂ ಮಾಡಲಿಲ್ಲ. ಮಲ್ಕೊಬಿಟ್ಟ, ಅಲ್ಲಲ್ಲೇ ಮಲ್ಕೋತಿದ್ದ. ಸೊ ಮಲ್ಕೊಂಡು ಎದ್ದಿದ ತಕ್ಷಣ ಆ್ಯಕ್ಟಿವ್ ಆಗಿ ಆಟ ಆಡೋಕ್ಕೆ ಶುರು ಮಾಡಿದ. ಜಾಸ್ತಿ ನೋವೇನು ಮಾಡಲಿಲ್ಲ, ಅಳ್ಳಿಲ್ಲ, ಜಾಸ್ತಿ ನೋವು ಅಂತೇನು ಅಳ್ಳಿಲ್ಲ. ನೈಟು ಕೂಡ ಸುಮ್ಮನೆ ಮಲ್ಕೊಂಡಿದ್ದ. ಸೊ ಈ ಸಲ ನೋಡ್ಬೇಕು ಹೆಂಗಾಗುತ್ತೆ ಅಂತ. ಆ್ಯಂಡ್ ಇವತ್ತು ರೋಟಾ ಡ್ರಾಪ್ಸು ಮತ್ತು IPV ಡ್ರಾಪ್ಸ್ನ ಬಾಯಿಗೆ ಹಾಕಿದ್ರು 2, ಮತ್ತು 1 ಪೆಂಟಾ ಇಂಜೆಕ್ಷನ್ ಕೊಡ್ತಾರೆ. ಸೊ ನಾನು ಫಸ್ಟ್ 1.5 ಮಂತಲ್ಲಿ ಹಾಕಿಸಿದಾಗ ಫುಲ್ ಡೀಟೇಲಾಗಿ ವೀಡಿಯೋನ ಮಾಡಿ ಹಾಕಿದ್ದೀನಿ. ಯಾವ್ಯಾವ ಇಂಜೆಕ್ಷನ್ ಕೊಡ್ತಾರೆ, ಎಷ್ಟಿರುತ್ತೆ, ಯಾವ್ಯಾವ ಕಾಯಿಲೆಗೆ ಅಂದರೆ ಅದರ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಸೊ ಹೋಗಿ ಚೆಕ್ ಮಾಡಿ ಆ ವೀಡಿಯೋನ ಬೇಕಿದ್ರೆ. ಸೊ ಇವತ್ತು 2.5 ತಿಂಗಳಲ್ಲಿ ಒಂದೇ ಒಂದು ಇಂಜೆಕ್ಷನ್ ಇರುತ್ತೆ, ಅದು ಎಡಗಡೆ ತೊಡೆಗೆ. ಅದು ಪೇಯ್ನ್ ಬರುತ್ತೆ, ಜ್ವರನೂ ಬರುತ್ತೆ ಮಕ್ಕಳಿಗೆ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ಆ್ಯಂಡ್ ಊತ ಗೀತ ಎಲ್ಲ ಊತ ಎಲ್ಲ ಬರುತ್ತೆ, ಅಂದರೆ ಗಂಟು ಥರ ಆಗೋದು, ಸ್ವಲ್ಪ ಊತ ಬರೋದು ಇಂಜೆಕ್ಷನ್ ಕೊಟ್ಟಿದ್ದ ಜಾಗ. ಸೊ ಅದನ್ನು ಚೆನ್ನಾಗಿ ಕೇರ್ ಮಾಡಬೇಕು ಮಕ್ಕಳಿಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಪೆಂಟಾ ಅಂದರೆ 5 ಥರದ ಔಷಧಿಗಳನ್ನ ಒಳಪಟ್ಟಿರುತ್ತೆ ಇದು ಪೆಂಟಾ ಇಂಜೆಕ್ಷನ್ನು. ಇದಿಷ್ಟು ಇವತ್ತಿನ ಒಂದು ವ್ಯಾಕ್ಸಿನೇಷನ್ ಡೇ ಅಂತಲೇ ಹೇಳ್ಬೋದು. ಸ್ವಲ್ಪ ತುಂಬ ಲೇಟ್ ಆಗೋಯಿತು 2ನೇ ಡೋಸ್ ಹಾಕೋಕ್ಕೆ, ಯಾಕೆಂದರೆ ಸ್ವಲ್ಪ ಅವ್ನಿಗೂ ಹುಷಾರಿರಲಿಲ್ಲ, ಸ್ವಲ್ಪ ಏನು ಕೆಮ್ಮಿತ್ತು. ಸೊ ಹಾಗಾಗಿ ನಾವೇ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂದ್ಬಿಟ್ಟು ಹಾಕ್ಸಿರ್ಲಿಲ್ಲ. ಇವಾಗ ಹಾಕ್ಸ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಇವಾಗ ಅಂತ. ಮಲಗಿದ್ದಾನೆ. ನಾವು ಮಲಗಿಸಿದಾಗ ಏನು ಮಾಡ್ತಾರೆ ಅವರು, ಸ್ಟ್ರೆಚ್ ಮಾಡ್ತಾರೆ, ಅಂದರೆ ಮೈ ಮುರಿಯೋ ಥರ ಅದು ಮಾಡ್ತಾರಲ್ಲ. ಸೊ ಆವಾಗ ಪೇಯ್ನ್ ಬಂದುಬಿಡುತ್ತೆ, ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಅದಕ್ಕೆ ಯಾಕೆ ಬೇಕು ಅಂದ್ಬಿಟ್ಟು ಎತ್ಕೊಂಡೇ ಇದ್ದೀನಿ. ಸೊ ಎತ್ಕೊಂಡಾಗ ಅವನಿಗೆ ಸ್ವಲ್ಪ ಏನು ಅಲ್ಗಾಡ್ಸಲ್ಲಲ್ವ. ಸೊ ಹಾಗಾಗಿ ಸ್ವಲ್ಪ ರಿಲೀಫ್ ಅನಿಸುತ್ತೆ. ನಾರ್ಮಲ್ ಡೇಸಲ್ಲಿ ಪಾಪು ಯಾವತ್ತೂ ಹತ್ತಿದ್ದಿಲ್ಲ. ಸೊ ಜಾಸ್ತಿ ಅಳೋದಿಲ್ಲ, ಮಲ್ಕೊತಾನೆ, ಆಟ ಆಡಿಕೊಂಡು ಅವ್ನ ಪಾಡ್ಗೆ ಅವನಿರ್ತಾನೆ. ಸೊ ಈ ಥರ ಇದ್ದಾಗ ಇವತ್ತು ಸ್ವಲ್ಪ ಜೋರಾಗಿ ಅಳೋದು ಎಲ್ಲ ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಮಲಗಿಸೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅಂದರೆ ಮಲಗಿಸಿದ ತಕ್ಷಣ ಕಾಲು ಅಲ್ಗಾಡ್ಸೋದು ಮುರಿದಾಗ ಸ್ವಲ್ಪ ಅದು ನೋವು ಬಂದುಬಿಡುತ್ತಲ್ಲ, ಹಾಗಾಗಿ ಆದಷ್ಟು ಎತ್ಕೊಂಡೇ ಇದ್ದೆ. ಇವತ್ತು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಮಾಡ್ತಿದ್ದ, ಆಗ್ತಾನೆ ಇರಲಿಲ್ಲ ಅವನ ಕೈಲಿ. ಲಾಸ್ಟ್ ಟೈಮ್ ಇಷ್ಟಿರಲಿಲ್ಲ. ಸೊ ಹಾಗಾಗಿ ನನ್ನ ಮಗ ಇವನು ಎಷ್ಟು ಬುದ್ಧಿವಂತ ಅಂದರೆ ಅಲ್ಗಾಡ್ಸಿದ್ರೆ ನೋವಾಗುತ್ತೆ ಅಂತ ಗೊತ್ತು. ಅದಕ್ಕೆ ಅದನ್ನು ಜಾಸ್ತಿ ಎತ್ತುತ್ತಾನೆ ಇರಲಿಲ್ಲ, ಬರೀ ಒಂದು ಸೈಡಲ್ಲಿ ಕಾಲನ್ನ ಮಾತ್ರ ಅಲ್ಗಾಡಿಸ್ಕೊಂಡಿದ್ದ. ಸೊ ಪರವಾಗಿಲ್ಲ, ಎಚ್ಚೆತ್ಕೊಂಡಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಪೇಯ್ನ್ ಕಮ್ಮಿ ಆಯ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಡ್ರಾಪ್ಸ್ ಹಾಕಾದ್ಮೇಲೆ ಈ ಥರ ಆ್ಯಕ್ಟಿವ್ ಆಗಿ ಆಡ್ತಾಯಿದ್ದಾನೆ. ಸೊ ಲೆಫ್ಟ್ ಲೆಗ್ ಅಷ್ಟು ಅಲ್ಗಾಡಿಸ್ತಿಲ್ಲ ಅವನು, ಹಾಗಾಗಿ ಅವನಿಗೆ ಪೇಯ್ನ್ ಕಾಣಿಸ್ತಾ ಇಲ್ಲ, ಆಟ ಆಡಿಕೊಂಡು ಇದ್ದಾನೆ. ಸೊ ನೈಟ್ ನೋಡಬೇಕು ಹೆಂಗಿರುತ್ತೆ ಏನು ಅಂತ. ನೋವಲ್ಲ ಹೋಯ್ತಾ ಕಿಲಾಡಿ? ಬರ್ತೀರಾ ಎತ್ಕೋಬೇಕಾ?